ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಚಿನ್ನಸ್ವಾಮಿ ಕ್ರೀಡಾಂಗಣ 50ನೇ ವರ್ಷವನ್ನ ಆಚರಿಸುತ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಡೆಸಬಹುದು ಎಂಬುದಾಗಿ ಘೋಷಿಸಿದೆ. ಬದುಕಿನಲ್ಲಿ ದುರಂತಗಳು ನಡೆಯುತ್ತಿರುತ್ತವೆ, ಆದರೆ ಅವುಗಳನ್ನೇ ನಾವು ಮೆಲುಕು ಹಾಕುತ್ತಾ ದಿನಗಳನ್ನು ಕಳೆಯುವುದು ಸೂಕ್ತವಲ್ಲ. ನಮ್ಮ ಬದುಕಿಗಾಗಿ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡು ಮುನ್ನಡೆಯಬೇಕಾಗುತ್ತದೆ. ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ಹೇಳಿದ್ದು ಒಂದೇ ಮಾತು: ಮೊದಲು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಂತಾರಾಷ್ಟ್ರೀಯ ಪಂದ್ಯಗಳು ಮತ್ತು IPL ಪಂದ್ಯಗಳನ್ನು ಆಯೋಜಿಸುವಂಥ ಕೆಲಸವನ್ನು ನಾನು ಮೊದಲು ಮಾಡ್ತೀನಿ ಎಂಬುದಾಗಿ. ಅದೇ ರೀತಿ ಅವರು ಹೇಳಿದಂತೆ ನಡೆದುಕೊಂಡಿದ್ದಾರೆ. ಕನ್ನಡಿಗರೆಲ್ಲರೂ ಅಥವಾ ಹೊರಗಿನಿಂದ ಬಂದವರು ಕೂಡ ಪಂದ್ಯಗಳನ್ನು ವೀಕ್ಷಿಸಬಹುದು. ಇನ್ನು ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಹಾಗೂ ರಣಜಿ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯಲಿಕ್ಕಿವೆ. ಧನ್ಯವಾದಗಳು KCA. ಮರಳಿ ಆ ಸಂಭ್ರಮವನ್ನು ಕರುನಾಡಿಗೆ ತಂದದ್ದಕ್ಕೆ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಆಡಳಿತ ವ್ಯವಸ್ಥೆಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.